ರಾಜ್ಯದ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಕಾಡ್ತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೇಮ್ ಪರಿಸ್ಥಿತಿ ಇದೆ. ವಿಜಯನಗರದಲ್ಲಿ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಗೊಬ್ಬರ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಯೂರಿಯಾ ಗೊಬ್ಬರ ಕೇಂದ್ರಕ್ಕೆ ಬೀಗ ಜಡಿದಿದ್ದಾರೆ ರೈತರು. ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಮಯಕ್ಕೆ ಸರಿಯಾಗಿ ಗೊಬ್ಬರ ನೀಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಬೇಕೇ ಬೇಕು, ಗೊಬ್ಬರ ಬೇಕು ಅಂತೆಲ್ಲ ಘೋಷಣೆ ಕೂಗಿದ್ದಾರೆ. ಮತ್ತೊಂದೆಡೆ ಗೊಬ್ಬರಕ್ಕಾಗಿ ಮುಗಿಬಿದ್ದಿದ್ದಾರೆ ರೈತರು. ರೈತರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಿಮಗೆಲ್ಲರಿಗೂ ಮಾಹಿತಿ ಇರಲಿ. ಒಂದು ವಾರದ ಪ್ರಯತ್ನ ಮೊನ್ನೆ ಹಿರಣ್ಯರು ಕೂಡ ಹೊಸಕೋಟೆ ಹೋಗಿ ಬಂದಿದ್ದಾರೆ. ಅದರ ಮುಂಚೆ ಅಧ್ಯಕ್ಷರು ಮತ್ತೆ ಸಿಒ ಅವರು ಹೋಗಿ ಬಂದಿದ್ದಾರೆ, ಲೆಟರ್ ಕೊಟ್ಟು ಬಂದಿದ್ದಾರೆ. ಯಾವ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ನಿಮ್ ಮಾಹಿತಿಗಾಗಿ ಹೇಳ್ತಾ ಇದೀವಿ. ಅವರು ಕೂಡ ಎಲ್ಲ ರೈತರು ಇರೋದ್ರಿಂದ ಸಮಸ್ಯೆ ಗೊತ್ತಿದೆ. ಬಟ್ ಇದು ಸರ್ಕಾರದ ಸಮಸ್ಯೆ, ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಗೊಬ್ಬರ ಸಿಗದೆ ಇರೋದಕ್ಕೆ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಇಲ್ಲಿ ಸೊಸೈಟಿಯಿಂದ ಅಲ್ಲ, ಸಿಒ ಅಧ್ಯಕ್ಷರಿಂದ ಅಲ್ಲ. ನಾವು ನಿಮ್ ಜೊತೆಗಿದ್ದೀವಿ. ನಾವು ಗೊಬ್ಬರ ಸಿಗೋವರೆಗೂ ಹೋರಾಟ ಮಾಡೋಣ. ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ರೀತಿಯಿಂದ ಸಹಕಾರ ಮಾಡಿ. 230 ರೂಪಾಯಿ ಚೀಲ ಸರಿಯಾಗಿ ಹೇಳಿದ್ರಣ್ಣ ನೀವು. ನಾನು ಅದನ್ನೇ ಹೇಳಿದೆ. ನಾವು ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಬರ್ತಕ್ಕಂಥ ಗೊಬ್ಬರ ಬಳ್ಳಾರಿ ಜಿಲ್ಲೆಯಿಂದ ಬರುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ್, ನಿಜಕ್ಕೂ ದುರ್ದೈವ. ಈ ಸಮಯದಲ್ಲಿ ರೈತ ಬ್ಯುಸಿ ಇರಬೇಕಿತ್ತು, ಹೊಲದಲ್ಲಿ ಕ್ಯೂ ನಿಲ್ಲೋ ಸ್ಥಿತಿ ನಿರ್ಮಾಣ ಆಗಿದೆ. ಎಸ್ ರಕ್ಷಿತ್, ಈಗಾಗಲೇ ಮುಂಗಾರು ಮಳೆ ಉತ್ತಮವಾದಂತ ಹಿನ್ನೆಲೆಯಲ್ಲಿ ಈಗಾಗಲೇ ರೈತಾಪಿ ವರ್ಗದ ಜನರು ಈಗಾಗಲೇ ಬಿತ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ಯೂರಿಯಾ ಗೊಬ್ಬರದ ಅವಶ್ಯಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯೂರಿಯಾ ಗೊಬ್ಬರದ ಅವಶ್ಯಕತೆ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ಈಗ ರಸಗೊಬ್ಬರದ ಯೂರಿಯಾ ಗೊಬ್ಬರದ ಬೇಡಿಕೆ ಸಾಕಷ್ಟು ಇದೆ. ಆದ್ರೆ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಾಗಿ ಯೂರಿಯಾ ಗೊಬ್ಬರವನ್ನ ಸಪ್ಲೈ ಮಾಡ್ತಿದ್ದಾರೆ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳುವಂತ ಮಾಹಿತಿ ಪ್ರಕಾರ 26,500 ಚಿಲ್ಲರ್ ಅಂದ್ರೆ 26,000ಕ್ಕೂ ಅಧಿಕ ಮೆಟ್ರಿಕ್ ಟನ್ನ ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ. ಅದಕ್ಕಿಂತಲೂ ಹೆಚ್ಚು ಅಂದ್ರೆ 30,000ಕ್ಕೂ ಅಧಿಕ ಮೆಟ್ರಿಕ್ ಟನ್ನ ಯೂರಿಯಾ ಗೊಬ್ಬರ ಈಗಾಗಲೇ ನಮ್ಮಲ್ಲಿ ಇದೆ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಅದು ಯಾವ ರೀತಿಯಾಗಿ ರೈತರಿಗೆ ತಲುಪ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಯೂರಿಯಾಕ್ಕೆ ಪೂರೈಕೆ ಆದ್ರೂ ಕೂಡ ಯಾಕೆ ಈ ಕೊರತೆ ಎದುರಾಗ್ತಾ ಇದೆ? ಹಾಗಾದ್ರೆ ಇದನ್ನು ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಿಂದೇಟು ಆಗ್ತಾ ಇದ್ದಾರೆ ಅಥವಾ ಅದರ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಹೊಣೆನಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಇನ್ನು ರೈತರು ನಮಗೆ ಎಲ್ಲಿ ಯೂರಿಯಾ ಗೊಬ್ಬರ ಸಿಗುತ್ತೆ ಸಿಗೋಲ್ಲ ಅನ್ನುವಂತ ಆತಂಕದಿಂದಲೇ ಈಗ ಪ್ರತಿನಿತ್ಯವೂ ಕೂಡ ಸಹಕಾರಿ ಸೊಸೈಟಿಗಳ ಮುಂದೆ ಆಗಿರಬಹುದು ಮತ್ತು ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಗೊಬ್ಬರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆ ಹೊಸಪೇಟೆ ಆಗಿರಬಹುದು, ಹಗರಿಬೊಮ್ಮನಹಳ್ಳಿ ಆಗಿರಬಹುದು, ಹರಪನಹಳ್ಳಿ ತಾಲೂಕು ಹಾಗೂ ಹೂವಿನಹಡಗಲಿ ತಾಲೂಕಿನಲ್ಲೂ ಕೂಡ ಈಗ ಯೂರಿಯಾಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಾರು ಗ್ರಾಮದಲ್ಲಿ ರೈತರು ಸೊಸೈಟಿಗೆ ಬೀಗ ಜಡಿದು ಈಗ ತಮ್ಮ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ರೈತರಿಗೆ ಬೇಕಾದಂತಹ ಯೂರಿಯಾ ಇದೆ, ಅದನ್ನ ಸಮರ್ಪಕವಾಗಿ ಅಧಿಕಾರಿಗಳು ಪೂರೈಕೆ ಮಾಡಬೇಕು ಅನ್ನೋಂತ ಘೋಷಣೆಯನ್ನು ಕೂಡ ಈಗ ರೈತರು ಹಾಕ್ತಾ ಇರ್ತಕ್ಕಂಥದ್ದು. ರಕ್ಷಿತ್, ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.